19ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಚಿತ್ತಾಪುರ ನ್ಯಾಯಾಂಗ ಇಲಾಖೆ ಹಾಗೂ ನ್ಯಾಯವಾದಿಗಳ ಸಂಘದ ವತಿಯಿಂದ ಕೋರ್ಟ್ ಆವರಣದಲ್ಲಿ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ಯೋಜನೆ ಮಾಡಿದ್ದು, ಕ್ಯಾರಂ ಸ್ಪರ್ಧೆಗೆ ಹಿರಿಯ ಶ್ರೇಣಿಯ ನ್ಯಾಯಾಧೀಶರಾದ ಕಿಶನ್ ಬಿ ಮಾಡಲ್ಗಿ ಅವರು ಕ್ಯಾರಂ ಆಡುವ ಮೂಲಕ ಚಾಲನೆಯನ್ನ ನೀಡಿದರು. ಕ್ರೀಡಾಕೂಟದಲ್ಲಿ ನ್ಯಾಯಾಧೀಶರು, ನ್ಯಾಯವಾದಿಗಳು ಹಾಗೂ ನ್ಯಾಯಾಂಗ ಸಿಬ್ಬಂದಿ ಉತ್ಸಾಹದಿಂದ ಪಾಲ್ಗೊಂಡು ಕರ್ತವ್ಯದ ಒತ್ತಡ ನಡುವೆಯೂ ಕ್ರೀಡಾಕೂಟದಲ್ಲಿ ಒಂದಾಗಿ ಭಾಗವಹಿಸುವ ಮೂಲಕ ಸ್ನೇಹ, ಸೌಹಾರ್ದತೆ ಹಾಗೂ ತಂಡ ಭಾವನೆಗೆ ಹೊಸ ಮೆರುಗು ನೀಡಿದರು. ಕಿರಿಯ ಶ್ರೇಣಿಯ ನ್ಯಾಯಾಧೀಶರಾದ ಅಭಿಷೇಕ್ ಆರ್ ಜೋಶಿ ಮಾತನಾಡಿ, ಕ್ರೀಡಾ ಚಟುವಟಿಕೆ ನ್ಯಾಯಾಂಗ ಬಳಗದ ನಡುವೆ ಬಾಂಧವ್ಯ ಮತ್ತು ಸೌಹಾರ್ದತೆ ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಎಂದರು. ಮುಂದಿನ ದಿನಗಳಲ್ಲೂ ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆಯಲಿದ್ದು, ನ್ಯಾಯಾಧೀಶರು, ನ್ಯಾಯವಾದಿಗಳು ಹಾಗೂ ಸಿಬ್ಬಂದಿ ಉತ್ಸಾಹದಿಂದ ಭಾಗವಹಿಸಲಿದ್ದಾರೆ ಎಂದರು. ವಕೀಲರ ಸಂಘ ಮತ್ತು ನ್ಯಾಯಾಂಗ ಇಲಾಖೆ ಕೂಡಿಕೊಂಡು ಒಂದು ಸ್ಪೋರ್ಟ್ಸ್ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರ ಪರವಾಗಿ ಇವತ್ತು ನಾವಿಲ್ಲಿ ಸೇರಿಕೊಂಡಿದ್ದೀವಿ. ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಉಚ್ಚ ನ್ಯಾಯಾಲಯದ ಆದೇಶದಂತೆ ಎಲ್ಲ ಇಲಾಖೆದವರು ಒಳ್ಳೆ ಸಿನರ್ಜಿ ಇಟ್ಕೋಬೇಕು, ಜೊತೆಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಒಂದು ಆದೇಶ ಮಾಡಿದ್ದಾರೆ. ಅದರ ಅನುಗುಣವಾಗಿ ನಾವು ಇಂದು ನ್ಯಾಯಾಂಗ ಇಲಾಖೆ ಮತ್ತು ವಕೀಲರ ಸಂಘ ಕೂಡಿಕೊಂಡು ನಮ್ಮಲ್ಲಿ ಒಂದು ಸಿನರ್ಜಿ ಬೆಳೀಲಿ, ಒಂದು ಒಳ್ಳೆ ಸ್ಪರ್ಧಾ ಸ್ಫೂರ್ತಿಯಾಗಲಿ ಅಥವಾ ನಮ್ಮಲ್ಲಿ ಒಳ್ಳೆ ಕಮ್ಯುನಿಕೇಷನ್ ಇರಲಿ ಅಂತ ಹೇಳ್ಕೊಂಡು ನಾವು ಈಗ ಒಂದು ಸ್ಪೋರ್ಟ್ಸನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ವಕೀಲರು, ನ್ಯಾಯಾಂಗ ಇಲಾಖೆ ಸಿಬ್ಬಂದಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಸೇರಿದ್ದಕ್ಕೆ ವಕೀಲರ ಸಂಘದವರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ, ಗೆಲುವು ಇಂಪಾರ್ಟೆಂಟ್ ಅಲ್ಲ, ಎಲ್ಲರೂ ನಾವು ಸೇರಿದ್ದು ಇಂಪಾರ್ಟೆಂಟು. ಸೊ ಎಲ್ಲರೂ ಇದರಲ್ಲಿ ಭಾಗವಹಿಸಿ, ಸೀನಿಯರ್ ವಕೀಲರಾಗಲಿ, ನಾವು ನ್ಯಾಯದ ಇಲಾಖೆ ಸಿಬ್ಬಂದಿಗಳಾಗಲಿ ಸೇರಿಕೊಂಡು ಇದೊಂದು ಕಾರ್ಯಕ್ರಮವನ್ನು ಒಳ್ಳೆಯದಾಗಿ ನಡೆಸ್ಕೊಂಡು ಎಲ್ಲರಿಗೂ ಖುಷಿ ಕೊಡುವಂಗೆ ಮಾಡಿ, ನಮ್ಮ ಡೈಲಿ ಏನು ಕೆಲಸ ಮಾಡ್ತೀವಿ ಅದನ್ನು ಬಿಟ್ಟು ನಮ್ಮ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಲಿ ಅಂತೇಳಿ ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಶುಭ ಹಾರೈಸಿ ಈ ಫಂಕ್ಷನ್ಗೆ ಬಂದವರು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ನಮ್ಮನ್ನು ಕರೆದಿದ್ದಕ್ಕೂ ಧನ್ಯವಾದಗಳನ್ನು ಹೇಳ್ತೇವೆ. ಇದೇ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಚಂದ್ರಶೇಖರ್ ಅವಂಟಿ, ಎಸ್ಪಿ ಸಾತ್ನೂರ್, ಪಿಎಲ್ ವಾಡಿ, ಎಸ್ಎನ್ ನಂದೂರ್ಕರ್, ಎಎಂ ಅವಂಟಿ, ಮಲ್ಲಿಕಾರ್ಜುನ ಹೊನ್ಗುಂಟಿ ಸೇರಿದಂತೆ ಹಲವು ನ್ಯಾಯವಾದಿಗಳು, ಪೊಲೀಸ್ ಹಾಗೂ ನ್ಯಾಯಾಂಗ ಸಿಬ್ಬಂದಿ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು. ಅಣ್ಣಾರಾಯ್ ಬಿಯುಲಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ್.